ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ನಡೆದಿದೆ. ದೃಷ್ಟಿ ತೆಗೆದಂತಹ ನೀರನ್ನ ರಸ್ತೆಗೆ ಹಾಕಿದ್ದಕ್ಕೆ ಕೊಲೆಯಾಗಿದೆ ಎನ್ನುವಂತಹ ವಿಚಾರ ಮುಂಚೂಣಿ ಬರ್ತಾ ಇದೆ. ಆನೇಕಲ್ನ ದೊಡ್ಡಹಾಗಡೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗುಗೆ ದೃಷ್ಟಿ ತೆಗೆದಂತಹ ನೀರನ್ನ ರಸ್ತೆಗೆ ಹಾಕಿರ್ತಾರೆ ಮಹಿಳೆ. ಈ ವೇಳೆ ರಾಮಚಂದ್ರಪ್ಪ ಮತ್ತು ಪಕ್ಕದ ನಿವಾಸಿಗಳಿಂದ ಜೋರು ಗಲಾಟೆ ಆಗುತ್ತೆ. ಮಹಿಳೆಯರ ಗುಂಪು ಕಟ್ಟಿಕೊಂಡು ರಾಮಚಂದ್ರಪ್ಪ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಆರೋಪ. ಈ ವೇಳೆ ಹಲ್ಲೆಯಿಂದ ನೆಲಕ್ಕೆ ರಾಮಚಂದ್ರಪ್ಪ ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಹಲ್ಲೆ ನಡೆಸಿದಂತಹ ಇಬ್ಬರು ಮಹಿಳೆಯರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವಂತಹ ಘಟನೆ ನಡೆದಿದೆ. ದೃಷ್ಟಿ ತೆಗೆದಂತಹ ನೀರನ್ನ ರಸ್ತೆಗೆ ಹಾಕಿದ್ದಕ್ಕೆ ಗಲಾಟೆ ಒಬ್ಬ ವ್ಯಕ್ತಿಯ ಸಾವಿನಲ್ಲಿ ಅಂತ್ಯವಾಗಿರುವಂತಹ ಘಟನೆ ಇದಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಹಿಳೆಯರ ಬಂಧನ ಕೂಡ ಆಗಿರುವಂಥದ್ದು. ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ದೃಷ್ಟಿ ತೆಗೆದಂತಹ ನೀರನ್ನ ರಸ್ತೆಗೆ ಹಾಕಿದ್ದಕ್ಕೆ ಎರಡು ಕುಟುಂಬದ ಸದಸ್ಯರ ನಡುವೆ ಗಲಾಟೆ ಆಗುತ್ತೆ. ಈ ಸಂದರ್ಭದಲ್ಲಿ ರಾಮಚಂದ್ರಪ್ಪ ಅನ್ನೋರು ಗಲಾಟೆಯಲ್ಲಿ ಕೆಳಗೆ ಬೀಳ್ತಾರೆ, ಸಾವನ್ನಪ್ತಾರೆ. ಮಹಿಳೆಯರ ಗುಂಪನ್ನು ಕಟ್ಕೊಂಡು ಬಂದು ರಾಮಚಂದ್ರಪ್ಪ ಅವರ ಮೇಲೆ ಹಲ್ಲೆ ಮಾಡಿದ್ದಕ್ಕೇನೆ ಅವರು ಸಾವನ್ನಪ್ಪಿದ್ದಾರೆ ಅಂಥೇಳಿ ಮೃತ ರಾಮಚಂದ್ರಪ್ಪ ಕುಟುಂಬಸ್ಥರು ಈಗ ಆರೋಪಿಸ್ತಾ ಇರುವಂಥದ್ದು. ಅವರ ಆರೋಪದ ಹಿನ್ನೆಲೆಯಲ್ಲೇ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಹಿಳೆಯರನ್ನು ಕೂಡ ಬಂಧಿಸಿದ್ದಾರೆ ಪೊಲೀಸರು. ದೃಷ್ಟಿ ತೆಗೆದಂತಹ ನೀರನ್ನು ರಸ್ತೆಗೆ ಚೆಲ್ಲಿರುವಂತಹ ವಿಚಾರಕ್ಕೆ ಈ ಗಲಾಟೆಯಾಗಿ ಅದು ಸಾವಿನಲ್ಲಿ ಅಂತ್ಯವಾಗಿರುವಂಥದ್ದು. ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ನಡೆದಂತಹ ಘಟನೆ. ಇತ್ತೀಚೆಗೆ ಸಣ್ಣ ಪುಟ್ಟ ಕಿರಿಕು, ಈ ರೀತಿ ಗಲಾಟೆಗಳು, ಅದಾದ ಮೇಲೆ ಸಾವು, ಇವಕ್ಕೆಲ್ಲ ಸಣ್ಣ ಪುಟ್ಟ ಕ್ಷುಲ್ಲಕ ಕಾರಣಗಳು ಕೂಡ ಕಾರಣವಾಗ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿ.